ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಷಭ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಈ ಸಮಯದಲ್ಲಿ ಎರಡು ದೇವತೆಗಳು ಸದಾ ನಿಮ್ಮ ಮನೆಗೆ ಬರುತ್ತಿದ್ದಾರೆ. ನಾಳೆ ಭಯಂಕರವಾಗಿರುವ ಶಕ್ತಿಶಾಲಿಯಾಗಿರುವ ಶನಿ ಅಮಾವಾಸ್ಯೆ ಕೂಡ ಇರೋದ್ರಿಂದ ಈ ಸಮಯ ಈ ವಿಶೇಷವಾದ ಮಾಹಿತಿಯನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ತಿಳಿದುಕೊಳ್ಳಿ. ನಿಮ್ಮ ಜೀವನ ಖಂಡಿತವಾಗಿ ಬದಲಾಗುತ್ತೆ. ಮೇ 15ರಿಂದ 20ನೇ ತಾರೀಕಿನ ನಂತರ ನಿಮ್ಮ ಜೀವನದಲ್ಲಿ ಇದು ನಡೆಯುತ್ತದೆ. ಇದನ್ನು ತಪ್ಪಿಸೋಕೆ ಯಾರಿಂದ ಕೂಡ ಸಾಧ್ಯವಿಲ್ಲ. ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ಎರಡು ದೇವತೆಗಳು ಈಗ ಬರ್ತಾ ಇದ್ದಾರೆ. ಅವರು ಬಂದ ನಂತರ ಅವರ ಉಪಸ್ಥಿತಿಯು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನ ದುಃಖವನ್ನ ದೂರ ಮಾಡುತ್ತೆ. ಸಾಲ ಬಾಧೆಯಿಂದ ಪರಿಹಾರವನ್ನ ಸೂಚಿಸುತ್ತದೆ. ಹಾಗಾದ್ರೆ ವಿಶೇಷವಾಗಿರುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ಕೊಳ್ತೀರಾ. ನಿಮ್ಮ ಮನೆ ಮತ್ತು ಮನಸ್ಸುಗಳಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನ ದೂರ ಮಾಡಿಕೊಂಡು ಈ ರಾಶಿ ಚಕ್ರದವರು ನಿಮ್ಮ ಮನೆಯಲ್ಲಿ ಮತ್ತು ಜೀವನದಲ್ಲಿ ಈಗ ಅದೃಷ್ಟದ ಸಮಯವನ್ನು ಶುರು ಮಾಡ್ಕೊಳ್ತೀರಾ. ಒಟ್ಟಾರೆಯಾಗಿ ವೃಷಭ ರಾಶಿಯವರೇ, ಈ ಸಂದರ್ಭದಲ್ಲಿ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ. ನಿಮ್ಮ ಮನೆಗೆ ಎರಡು ದೇವತೆಗಳು ಸದಾ ಏಕೆ ಬರುತ್ತಿದ್ದಾರೆ? ನಿಮ್ಮ ಜೀವನವನ್ನು ಈಗ ವಿಶೇಷವಾದ ತಿರುವಿನಿಂದ ತುಂಬೋದಕ್ಕೆ ಅವರ ಆಶೀರ್ವಾದ ಖಂಡಿತ ಸಹಾಯ ಮಾಡುತ್ತೆ. ಮೇ ತಿಂಗಳು ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಬದಲಾವಣೆಯನ್ನು ಪಡೆದುಕೊಳ್ಳುವಂತಹ ಸಂದರ್ಭ. ಹಲವಾರು ವರ್ಷಗಳ ನಂತರದ ನಿಮ್ಮ ಕನಸುಗಳು ನನಸಾಗುತ್ತೆ. ನಿಮ್ಮ ಜೀವನಕ್ಕೆ ಈಗ ಒಂದು ಅರ್ಥ ಸಿಗುವಂತಹ ಸಮಯ ಶುರುವಾಗ್ತಾ ಇದೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನೀವು ಶಿಸ್ತು, ಸಹನೆ ಮತ್ತು ಕಠಿಣ ಪರಿಶ್ರಮಕ್ಕೆ ಹೆಸರುವಾಸಿಯಾಗಿರುವಂಥವರು. ನಿಮ್ಮ ವ್ಯಕ್ತಿತ್ವ ಬಹಳಷ್ಟು ವಿಶಾಲವಾಗಿದೆ ಮತ್ತು ಶಕ್ತಿಶಾಲಿಯಾಗಿದೆ. ಈ ಸಮಯದಲ್ಲಿ ಅದೃಷ್ಟ ಮತ್ತು ಸಂಪತ್ತು ನಿಮ್ಮನ್ನು ಕೈ ಹಿಡಿಯುವಂತಹ ವಿಶೇಷವಾದ ಸಮಯ. ಆದರೆ ನಿಮ್ಮಲ್ಲಿ ಅನೇಕರು ಇದುವರೆಗೂ ತಿಳಿಯದೆ ಮಾಡುವಂತಹ ಕೆಲವೊಂದಿಷ್ಟು ಗಂಭೀರ ಮತ್ತು ವಿಶೇಷವಾಗಿರುವಂತಹ ತಪ್ಪುಗಳು ಈಗ ನಿಮ್ಮನ್ನು ಕಷ್ಟಕ್ಕೆ ತಳ್ಳಬಹುದು. ಹಿಂದಾಗಿ ಈಗ ನಾವು ತಿಳಿಸುವಂತಹ ಮಾಹಿತಿ ಬಹಳಷ್ಟು ವಿಶೇಷವಾಗಿದೆ. ಅಷ್ಟೇ ವಿಶೇಷವಾಗಿರುವಂತಹ ವ್ಯಕ್ತಿತ್ವ ನಿಮ್ಮ ಮನಸ್ಸಿನ ಒಳಗೆ ಅಡಗಿ ಕುಳಿತಿರುವಂತಹ ಸತ್ಯವನ್ನು ತಿಳಿದುಕೊಂಡ ನಂತರ ನೀವು ಅತಿ ಭಯಂಕರವಾಗಿರುವಂತಹ ಭಯಾನಕವಾದ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಿ ಬರುತ್ತದೆ. ಹೌದು ವೃಷಭ ರಾಶಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನಿಮ್ಮ ಮನೆಗೆ ಪ್ರತಿದಿನ ಎರಡು ದಿವ್ಯ ಶಕ್ತಿಗಳು ಆಗಮಿಸುತ್ತಿದೆ ಎಂಬುದು ನಿಮಗೆ ಗೊತ್ತೇ. ಅವುಗಳ ಕೇವಲ ಅಸ್ತಿತ್ವದಿಂದಲೇ ನಿಮ್ಮ ದೀರ್ಘಕಾಲದ ಶ್ರಮಕ್ಕೆ ಅಚಾನಕ್ಕಾಗಿ ಫಲ ಕೊಡುವಂತಹ ಶಕ್ತಿಯನ್ನು ಹೊಂದಿದೆ. ಈ ಶಕ್ತಿಗಳು ಕೃಪೆ ತೋರಿದರೆ ನಿಮ್ಮ ಜೀವನ ಹಂತವಾಗಿ ಶಿಖರದತ್ತ ಸಾಗುತ್ತದೆ. ಅಷ್ಟೇ ಅಲ್ಲದೆ ವೃಷಭ ರಾಶಿಯವರಿಗೆ ವಿಶೇಷವಾಗಿ ಈಗ ನಾವು ತಿಳಿಸಿರುವಂತಹ ಒಬ್ಬ ಹೊಸ ವ್ಯಕ್ತಿಯ ಆಗಮನ ಕೂಡ ನಿಮ್ಮ ಜೀವನದ ಬದಲಾವಣೆಗೆ ಒಂದು ಶಕ್ತಿಯನ್ನು ತುಂಬುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಲವಾರು ವರ್ಷಗಳ ಕನಸುಗಳನ್ನು ನನಸು ಮಾಡ್ಕೊಳ್ತೀರಾ. ನಿಮ್ಮ ಕಷ್ಟಗಳಿಂದ ಹೊರಬರ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಅಷ್ಟೇ ಅಲ್ಲದೆ ನಿಮಗೆ ವೃಷಭ ರಾಶಿಯವರಿಗೆ 6 ಅಕ್ಷರದಿಂದ ಪ್ರಾರಂಭವಾಗುವ ಹೊಸ ವ್ಯಕ್ತಿ ಭೇಟಿ ಖಂಡಿತವಾಗಿ ನಿಮ್ಮ ಸಂಪೂರ್ಣವಾದ ಭವಿಷ್ಯವನ್ನು ಬದಲಾಯಿಸುತ್ತದೆ. ಒಬ್ಬ ಹೊಸ ವ್ಯಕ್ತಿ ಮನೆಗೆ ಬಂದ ತಕ್ಷಣ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಬದಲಾವಣೆಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯ, ಉತ್ಸಾಹ, ಪ್ರೋತ್ಸಾಹ ಎಲ್ಲವೂ ಕೂಡ ಶುರುವಾಗುತ್ತೆ. ನಿಮ್ಮ ಜೀವನದ ಪ್ರತಿಯೊಂದು ಕಷ್ಟಗಳು ಕೂಡ ಎಲ್ಲವೂ ದೂರವಾಗುವಂತಹ ವಿಶೇಷವಾದ ಹಂತಕ್ಕೆ ತಲುಪಿದ್ದೀರಾ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಈಗ ಉತ್ತರ ಸಿಗುವಂತಹ ಸಮಯ ಶುರುವಾಗ್ತಾ ಇದೆ. ಮೇ 15ರಿಂದ 20ನೇ ತಾರೀಕಿನವರೆಗೂ ಈ ಒಂದು ವಿಶೇಷವಾದ ಘಟನೆ ನಡೆಯುತ್ತೆ. ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ಶಕ್ತಿಶಾಲಿಯಾಗಿರುವಂತಹ ಶನಿ ಅಮಾವಾಸ್ಯೆ ಬಂದಿರೋದ್ರಿಂದ ಶನಿದೇವನ ಆಶೀರ್ವಾದ ನಿಮ್ಮ ಕಷ್ಟಗಳಿಗೆ ಕೂಡ ಪರಿಹಾರವನ್ನು ಕೊಡುತ್ತದೆ. ಈ ದೊಡ್ಡ ಘಟನೆಯನ್ನು ಯಾರು ತಪ್ಪಿಸೋಕೆ ಸಾಧ್ಯವಿಲ್ಲ. ಇನ್ನು ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ಪರಿಸ್ಥಿತಿಗಳು ನಿಮ್ಮ ವಿರುದ್ಧ ಇದ್ರೂ ಕೂಡ ನೀವು ಸಂಪೂರ್ಣವಾಗಿ ಖುಷಿಯಿಂದ ಎಲ್ಲವನ್ನ ನಿಂತುಕೊಂಡು ನಿರ್ವಹಿಸಿಕೊಂಡು ಅನುಭವವನ್ನು ಪಡೆದುಕೊಂಡು ಮುಂದೆ ಸಾಗ್ತಾ ಇದ್ದೀರಾ. ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಅಪಾಯಕಾರಿಯಾಗಿರುವಂತಹ ಸೂಚನೆಗಳು ಸಿಕ್ಕರೂ ಕೂಡ, ಎಷ್ಟೊಂದು ಅನುಭವ ಆಗಿದ್ರೂ ಕೂಡ ಯಾವುದೋ ಒಂದು ದೈವ ಶಕ್ತಿ, ಒಂದು ದೈವಿಕ ಅಂಶ ನಿಮ್ಮ ಜೊತೆಗೆ ನಿಂತಿತ್ತು. ದೈವ ಶಕ್ತಿಯ ಅನುಗ್ರಹ ನಿಮ್ಮ ಜೀವನದಲ್ಲಿ ನಿಮಗೆ ಕೂತುಕೊಂಡಾಗ, ನಿಂತುಕೊಂಡಾಗ, ಮಲಗಿಕೊಂಡಾಗ ನಿರಂತರವಾಗಿ ಒಂದು ವಿಶೇಷವಾದ ಅನುಭವವನ್ನು ತಂದುಕೊಟ್ಟಿತ್ತು. ಆದರೆ ನೀವು ಅದನ್ನು ಗಮನಿಸ್ತಾ ಇಲ್ಲ. ನೀವು ನಿಮ್ಮ ದೃಢ ಮನಸ್ಸಿನ ಫಲವನ್ನು ಎಲ್ಲದರಲ್ಲೂ ಕೂಡ ನನಗೆ ಐಶ್ವರ್ಯ, ಆರೋಗ್ಯ ಸಿಗ್ತಾ ಇದೆ ಅಂತಂದರೆ ಖಂಡಿತ ಅದು ನನ್ನ ಅದೃಷ್ಟ ಅಂತ ತಿಳ್ಕೊಂಡಿದ್ರಿ. ಆದರೆ ಖಂಡಿತವಾಗಿ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ಪ್ರತಿಯೊಂದು ಕಷ್ಟ ಸಮಸ್ಯೆಗಳಿಗೆ ನಿಮ್ಮ ವಿರುದ್ಧ ಇದ್ದರೂ ಕೂಡ ನೀವು ಸಂಪೂರ್ಣವಾಗಿ ಕುಸಿಯದೆ ನಿಂತುಕೊಂಡಂತಹ ಅನುಭವವನ್ನು ಹೊಂದಿದ್ದೀರಾ ಅಂತಂದರೆ ಅದಕ್ಕೆಲ್ಲ ಕಾರಣ ಏನು ಅಂತ ತಿಳ್ಕೊಂಡ್ರೆ ಖಂಡಿತವಾಗಿ ದೈವಿ ರಕ್ಷಣೆ ನಿಮ್ಮ ಜೀವನದಲ್ಲಿ ಈಗ ಶಿಖರದತ್ತ ನೀವು ಸಾಗುವಂತಹ ಪ್ರೀತಿಯ ಒಂದು ವಿಶೇಷವಾಗಿರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಳ್ತಿದ್ದೀರಾ. ನಿಮ್ಮ ಜೀವನಕ್ಕೆ ಈಗ 6 ಅಕ್ಷರದ ವ್ಯಕ್ತಿ ಆರಂಭ. ಇವಾಗ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ತಾರೆ, ಆರ್ಥಿಕವಾಗಿ ಪರಿಸ್ಥಿತಿಯನ್ನು ಬಲಪಡಿಸ್ತಾರೆ, ಶ್ರೀಮಂತಿಕೆಯ ಹಾದಿಗೆ ನಿಮ್ಮನ್ನು ಕರೆದುಕೊಂಡು ಹೋಗ್ತಾರೆ. ಏಕೆಂದರೆ ಇಲ್ಲಿಯವರೆಗೂ ಬಹಳಷ್ಟು ಕಷ್ಟ, ನೋವು, ದುಃಖವನ್ನು ಅನುಭವಿಸಿದ್ದೀರಾ, ಬಡತನವನ್ನು ಅನುಭವಿಸಿದ್ದೀರಾ. ಹಿಂದೆ ನಿಂತು ನಿಮ್ಮನ್ನು ಕಾಣದ ಕವಚದ ರೀತಿ ಕಾಪಾಡುತ್ತಿರುವಂತಹ ವಿಶೇಷವಾದ ಶಕ್ತಿಗಳು ಪ್ರತಿಯೊಂದು ನಿಮ್ಮ ಕಷ್ಟವನ್ನು ದೂರ ಮಾಡಿ ನಿಮ್ಮ ಸಂಕಷ್ಟದಲ್ಲೂ ಕೂಡ ಕೊನೆಯ ಕ್ಷಣದಲ್ಲಿ ನಿಮಗೆ ರಕ್ಷಣೆಯ ದಾರಿಯನ್ನು ತೋರಿಸುತ್ತಿರುವಂತಹ ದೈವಿಕವಾದ ಶಕ್ತಿಯ ರಹಸ್ಯವನ್ನು ತಿಳಿದುಕೊಂಡ ನಂತರ ನಿಮ್ಮ ಕಣ್ಣುಗಳಲ್ಲಿ ಧಾರಾಕಾರ ನೀರಿನ ಹನಿ ಸುರಿಯುತ್ತದೆ. ಹೃದಯ ಒಡೆದು ಹೋಗುತ್ತದೆ. ಏಕೆಂದರೆ ಆ ಶಕ್ತಿ ನಿಮ್ಮ ಜೊತೆಗಿದ್ದರೂ ನೀವು ಅದನ್ನು ಗಮನಿಸುತ್ತಿಲ್ಲ, ಅದಕ್ಕೆ ಗೌರವ ಕೊಟ್ಟಿಲ್ಲ ಮತ್ತು ಯಾವುದೇ ರೀತಿಯ ಕೃತಜ್ಞತೆಯನ್ನು ಕೂಡ ತೋರಿಸಿಲ್ಲ.
ಇದಾಗಿ ನಿಮ್ಮ ಜೀವನದಲ್ಲಿ ಅರ್ಥವಾಗುವಂತಹ ವಿಷಯ ಅಂತಂದರೆ ಒಂದು ಸಂಪೂರ್ಣವಾದ ಮಾಹಿತಿ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವಾಗಲೂ ಕೂಡ ಎರಡು ವಿಷಯವನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾವುದೇ ಸಂತೋಷವಾಗಲಿ ದುಃಖ ಬರಲಿ ಯಾರಿಗೂ ಕೂಡ ಅಪ್ಪಿತಪ್ಪಿಯೂ ಮಾತನ್ನು ಕೊಡಬೇಡಿ. ಹಣಕಾಸಿನ ವ್ಯವಹಾರದಲ್ಲಿ ಯಾವಾಗಲೂ ಕೂಡ ಒಂದು ಶಿಸ್ತನ್ನು ಪಾಲಿಸಬೇಕು. ತಿಳಿಸಿರುವಂತಹ ಪ್ರತಿಯೊಂದು ಒಂದು ವಿಶೇಷವಾದ ಪರಿಹಾರವನ್ನು ಮಾಡ್ಕೊಂಡು ಬಂದರೆ ಹಂತ ಹಂತವಾಗಿ ಪರಿಣಾಮಕಾರಿಯಾಗಿ ಬದಲಾವಣೆಯತ್ತ ಸಾಕ್ತೀರಾ. ನೀವು ಅದನ್ನು ಸಂಪೂರ್ಣವಾಗಿ ಇವಾಗ ತಿಳಿದುಕೊಳ್ಳಬೇಕು ಅಂದರೆ ಏನು ಮಾಡಬೇಕು, ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕು. ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಜೀವನದಲ್ಲಿ ಬದಲಾವಣೆ ಯಾವ ರೀತಿ ಬರುತ್ತದೆ, ಆ ವ್ಯಕ್ತಿ ಬಂದ ನಂತರ ಯಾವ ರೀತಿ ವಿಶೇಷವಾಗಿ ಲಾಭವನ್ನು ಕಂಡುಕೊಳ್ತೀರಾ, ನಿಮ್ಮ ವ್ಯಾಪಾರ ವ್ಯವಹಾರ ಅದೃಷ್ಟದ ತಿರುವನ್ನು ಕಂಡುಕೊಳ್ಳುತ್ತದೆ. ಎಲ್ಲ ರೀತಿಯ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಕುಲದೇವರಿಗೆ ಒಂದು ವಿಶೇಷವಾದ ಪೂಜೆ ಪುರಸ್ಕಾರಗಳನ್ನು ಆರಾಧನೆಯನ್ನು ಮಾಡೋದನ್ನು ಮರಿಬೇಡಿ. ನಿಮ್ಮ ಜೀವನದಲ್ಲಿ ಅಸೂಯೆಯಿಂದ ಕೆಲವರು ನಿಮ್ಮ ವಿರುದ್ಧ ಗುಪ್ತ ತಂತ್ರಗಳನ್ನು ನಕಾರಾತ್ಮಕ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ನಿಮಗೆ ಒತ್ತಡವನ್ನು ಮನಸ್ಸಿಗೆ ನೋವನ್ನು ವಿಶೇಷವಾಗಿ ಉಂಟು ಮಾಡ್ತಾ ಇದ್ದಾರೆ. ಎಲ್ಲವನ್ನ ನೀವು ಹೆದರಿಸಿ ಇಷ್ಟು ದೂರ ಬಂದಿದ್ದೀರಾ ಅಂದರೆ ಅದಕ್ಕೆಲ್ಲ ಕಾರಣ ಖಂಡಿತವಾಗಿ ಬೇರೆ ಯಾರೂ ಎಲ್ಲ ದಿವ್ಯ ಶಕ್ತಿಗಳ ಒಂದು ಆಶೀರ್ವಾದ ಅಂತ ಹೇಳಬಹುದು. ನಿಮ್ಮ ಜೀವನದಲ್ಲಿ ಯಾವಾಗ ಆ ದೇವತೆಗಳು ಬಂದರೋ, ನಿಮ್ಮ ಜೀವನಕ್ಕೆ ಕಾಲಿಟ್ಟರೋ, ಅಂದಿನಿಂದ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಬರ್ತಾ ಇಲ್ಲ. ದೊಡ್ಡ ದೊಡ್ಡ ಅಪಾಯಗಳಿಂದ ಕೂದಲೆಳೆಯ ಅಷ್ಟು ಸಣ್ಣದರಲ್ಲಿ ನೀವು ತಪ್ಪಿಸಿಕೊಂಡಿದ್ದೀರಾ. ಮಾಟ ಮಂತ್ರ ತಂತ್ರಗಳು ಮಾಡಿದ್ರೂ ಕೂಡ ಯಾವುದು ನಿಮ್ಮ ಮೇಲೆ ಯಶಸ್ವಿ ಆಗ್ತಾ ಇಲ್ಲ. ಖಂಡಿತವಾಗಿ ನೀವು ನಿಮ್ಮ ಜೀವನದಲ್ಲಿ ಎಷ್ಟೋ ಜನರನ್ನು ಈಗ ಕಷ್ಟದಲ್ಲಿ ನೋಡಿರ್ತೀರಾ. ಅವರಿಗೆಲ್ಲ ಸಹಾಯ ಮಾಡಬೇಕು ಅನ್ನುವಂತಹ ಒಳ್ಳೆಯ ಮನಸ್ಸನ್ನು ಹೊಂದಿರ್ತೀರಾ. ಆದರೂ ಕೂಡ ಕೆಲವು ಜನರು ನಿಮ್ಮ ಒಳ್ಳೆಯ ಮನಸ್ಸನ್ನು, ಒಳ್ಳೆಯ ಗುಣವನ್ನು ಅರ್ಥ ಮಾಡ್ಕೊಳ್ಳದೆ ನೀವು ಒಂದು ಎತ್ತರಕ್ಕೆ ತಲುಪಿದಾಗ ನಿಮ್ಮ ಮೇಲೆ ಅಸೂಯೆಯನ್ನು ಮಾಡಿ ಷಡ್ಯಂತ್ರವನ್ನು ಮಾಡಿ ನಿಮ್ಮನ್ನು ಮತ್ತೆ ಕೆಳಗೆ ಬೀಳಿಸಿದ್ದಾರೆ. ನೀವು ಎಷ್ಟೇ ಸರಿ ಹತ್ತಕ್ಕೂ ಪ್ರಯತ್ನ ಮಾಡಿದ್ರು ಕೂಡ ಕೆಲವೊಂದಿಷ್ಟು ಬಾರಿ ನಿಮ್ಮ ವಿಶೇಷವಾಗಿರುವಂತಹ ವ್ಯಕ್ತಿತ್ವದಿಂದ ಸೋಲ್ತಾ ಇದ್ದೀರಾ. ಜನರಿಗೆ ಒಳ್ಳೇದು ಮಾಡೋದು ತಪ್ಪಲ್ಲ, ಆದರೆ ನೀವು ಮಿತಿಯನ್ನು ಮೀರಬೇಡಿ. ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಬಯಸುವಂತಹ ನಿಮ್ಮ ಮನಸ್ಸು ಯಾವಾಗಲೂ ಕೂಡ ಕಷ್ಟದಲ್ಲೇ ತುಂಬಿದೆ. ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಈಗ ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿ ಬಂದಾಗ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಅದ್ಭುತವಾದ ಬದಲಾವಣೆಗಳು ಎಲ್ಲವನ್ನ ಕೂಡ ನಾವು ತಿಳಿಸ್ತೀವಿ. ಈ ಸಂದರ್ಭ ನಿಮ್ಮ ಮನೆ ಮತ್ತು ನಿಮ್ಮ ಕುಟುಂಬದ ಮೇಲೆ ದೇವರ ಆಶೀರ್ವಾದ ಅನುಗ್ರಹ ಸದಾ ಇರಬೇಕು ಅಂತ ಬಯಸೋದಾದರೆ ಖಂಡಿತವಾಗಿ ಈಗ ನಾವು ಹೇಳುವಂತಹ ಪರಿಹಾರವನ್ನು ಮಾಡಬೇಕು. ಇದರಿಂದ ನೀವು ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಸಾಧ್ಯವಾಗುತ್ತೆ. ವೃಷಭ ರಾಶಿಯವರೇ, ಮುಂದೆ ಬರುವಂತಹ ಕೆಲವು ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ತಿರುವನ್ನು ಪಡೆದುಕೊಳ್ಳುವಂತಹ ಸಮಯ. ಈ ಅವಧಿಯಲ್ಲಿ ನೀವು ದೀರ್ಘಕಾಲದ ಹೊರಗೆ ಕಾಯುವಿಕೆ ಕೊನೆಗೊಳ್ಳುವಂತಹ ಸಾಧ್ಯತೆ ಇದೆ. ಹಣ ಅಥವಾ ಗೌರವದ ವಿಚಾರದಲ್ಲಿ ನೀವು ನಿರೀಕ್ಷೆ ಮಾಡಿರುವಂತಹ ನಕಾರಾತ್ಮಕವಾದ ಎಲ್ಲ ಸುದ್ದಿಗಳನ್ನು ರದ್ದು ಮಾಡಿ ವಿಶೇಷವಾಗಿ ಸಕಾರಾತ್ಮಕವಾದ ಬದಲಾವಣೆಯನ್ನು ಪಡೆದುಕೊಳ್ತೀರಾ. ಇದೇ ಸಮಯದಲ್ಲಿ ನಿಮ್ಮ ಗುಪ್ತ ಶತ್ರುಗಳು ಅಥವಾ ನಿಮ್ಮ ಶ್ರಮದ ಫಲವನ್ನು ಕಸಿದುಕೊಳ್ಳಲು ಪ್ರಯತ್ನಿಸುವಂಥವರು ಚಲನೆಯಲ್ಲಿ ಇರ್ತಾರೆ. ಹಾಗಂದ್ರೆ ನಿಮ್ಮನ್ನು ನೋಡಿ ಅಸೂಯೆ ಪಡುವಂಥವರು ಒಬ್ಬರಲ್ಲ ಇಬ್ಬರಲ್ಲ ಸಾಕಷ್ಟು ಜನರು ಇರ್ತಾರೆ. ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಆದ್ದರಿಂದ ಅಂತಹ ವ್ಯಕ್ತಿಗಳಿಂದ ಎಚ್ಚರಿಕೆಯಿಂದ ಇರಬೇಕು. ಖಂಡಿತವಾಗಿ ಸಂತೋಷವಾಗಿದ್ದಾಗ ಯಾರೂ ಕೂಡ ಮಾತನ್ನು ಕೊಡಬೇಡಿ. ಕೋಪದಲ್ಲಿದ್ದಾಗ ತೀರ್ಮಾನವನ್ನು ತೆಗೆದುಕೊಳ್ಬೇಡಿ. ಇದರಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ. ವೃಷಭ ರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಅಡಚಣೆ ಭವಿಷ್ಯದ ಹೊರಗಿನ ಶತ್ರುಗಳಿಂದಲ್ಲ, ನಿಮ್ಮ ಹತ್ತಿರದ ಶತ್ರುಗಳಿಂದಲೇ ನಡೀತಾ ಇದೆ. ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂಥವರೇ, ನಿಮ್ಮ ಸಂಬಂಧಿಕರೇ, ನಿಮ್ಮ ಎಲ್ಲ ಸ್ನೇಹಿತರೇ ನಿಮಗೆ ಮೋಸವನ್ನು ಮಾಡ್ತಿದ್ದಾರೆ. ಆದರೆ ಅದು ನಿಮ್ಮ ಗಮನಕ್ಕೆ ಬಂದಿಲ್ಲ. ಶತ್ರುಗಳು ಕೆಲವೊಂದಿಷ್ಟು ಬಾರಿ ತೊಂದರೆ ಕೊಟ್ಟು ಹೊರಟೋಗ್ತಾರೆ. ಆದರೆ ಹತ್ತಿರದಲ್ಲಿ ಇರ್ತಕ್ಕಂಥವ್ರು ನಿಮ್ಮ ಆತ್ಮವಿಶ್ವಾಸದ ಕೊಲೆಯನ್ನು ಮಾಡ್ತಾರೆ, ನಿಮಗೆ ಮೋಸವನ್ನು ಮಾಡ್ತಾರೆ, ನಂಬಿಕೆ ದ್ರೋಹವನ್ನು ಮಾಡ್ತಾರೆ. ಇದನ್ನು ನೀವು ತಡೆದುಕೊಳ್ಳೋಕೆ ಸಾಧ್ಯವಾಗುವುದಿಲ್ಲ. ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಬರುತ್ತೆ. ನಿಮ್ಮನ್ನು ಕುಗ್ಗಿಸಿ ಕಳೆದ ಹಲವಾರು ವರ್ಷಗಳಿಂದ ನಿಮ್ಮ ಶಕ್ತಿಯನ್ನು ನಿಧಾನವಾಗಿ ಹೀರ್ಕೊಳ್ತಾ ಇದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಜೊತೆಗೆ ನಿಂತಂತೆ ನಟಿಸಿ ನಿಮ್ಮ ಜೊತೆಗೇನೆ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡು ನಿಮ್ಮ ವಿರುದ್ಧ ಷಡ್ಯಂತ್ರವನ್ನು ಮಾಡಿ ಎಲ್ಲ ರಹಸ್ಯವನ್ನು ತಿಳಿದುಕೊಂಡು ನಿಮಗೆ ತೊಂದರೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇದು ನಿಮ್ಮ ಗಮನಕ್ಕೆ ಇಷ್ಟು ವರ್ಷ ಆದರೂ ಬಂದೇ ಇಲ್ಲ. ಆದರೆ ಈಗ ಈ ಸ್ಥಿತಿ ಅತ್ಯವಾಗುವಂತಹ ದೈವಿಕ ಶಕ್ತಿಯ ಒಂದು ದೃಷ್ಟಿ ನಿಮ್ಮ ಮೇಲೆ ಬಿದ್ದಿರೋದ್ರಿಂದ ಆ ಸತ್ಯಗಳು ಕಟುವಾಗಿರುವಂತಹ ನಿಜವಾದ ಮುಖವಾಡದ ಬಣ್ಣಗಳು ಬಯಲಾಗುತ್ತದೆ. ಈಗ ಸಂದರ್ಭ ನಿಮ್ಮ ಪರವಾಗಿದೆ. ವೃಷಭ ರಾಶಿಯವರೇ, ಈಗ ಮಹಾರಹಸ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಎರಡು ದಿವ್ಯ ಶಕ್ತಿಗಳು ಸಾಮಾನ್ಯವಾದವಲ್ಲ. ಇದು ಖಂಡಿತವಾಗಿ ನಿಮ್ಮ ಜೀವನಕ್ಕೆ ಆಶೀರ್ವಾದ ಮಾಡ್ತಾ ಇರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಮತ್ತು ಶನಿದೇವನ ಆಶೀರ್ವಾದ, ಕರ್ಮಫಲದಾರ್ಥ ಶನಿದೇವನ ಆಶೀರ್ವಾದ ಅನುಗ್ರಹ ನಿಮ್ಮ ಜೀವನದಲ್ಲಿ ಇರೋ ತನಕ ಯಾರೂ ಕೂಡ ನಿಮ್ಮನ್ನು ಸೋಲಿಸೋಕೆ ಸಾಧ್ಯವಿಲ್ಲ. ಅದೇ ರೀತಿ ನಾಗದೇವತೆಗಳ ಆಶೀರ್ವಾದ ಕೂಡ ನಿಮ್ಮ ಜೀವನವನ್ನು, ನಿಮ್ಮ ಬಾಳನ್ನು ಬೆಳಕು ಮಾಡುವಂತಹ ಸಮಯ. ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳು ಆ ದೈವಕ್ಕೆ ಕೋಪ ತರಿಸುವಂತಾದರೆ ನಿಮ್ಮನ್ನು ಬಿಟ್ಟು, ನಿಮ್ಮ ಮನೆಯನ್ನು ಬಿಟ್ಟು ಶಾಶ್ವತವಾಗಿ ಹೊರಟು ಹೋಗ್ತಾರೆ. ಆಗ ನೀವು ಬಹಳಷ್ಟು ಕಷ್ಟವನ್ನು, ದುಃಖವನ್ನು ಎಲ್ಲವನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿಗೆ ಹೋಗಿಬಿಡ್ತೀರಾ. ಹಾಗಾದರೆ ನೀವು ಮಾಡಬಾರದ ತಪ್ಪುಗಳು
ಯಾವ್ಯಾವುದು ಆ ದೈವಕ್ಕೆ ಏಕೆ ಕೋಪ ಬಂದಿದೆ ಇದರ ಬಗ್ಗೆ ನೋಡೋದಾದ್ರೆ, ಮೊದಲನೇದಾಗಿ ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಯಾವಾಗಲೂ ಶಾಂತಿ ನೆಮ್ಮದಿಯಿಂದ ಇರಬೇಕು. ಜಗಳ ಕದನ ಮಾಡಬಾರ್ದು. ಹೆಣ್ಣು ಮಕ್ಕಳ ಕಣ್ಣಲ್ಲಿ ಕಣ್ಣೀರನ್ನ ಹಾಕಿಸ್ಬಾರ್ದು. ಅದೇ ರೀತಿ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಪೂಜೆ ಇತ್ಯಾದಿಗಳನ್ನ ಮಾಡಿದ ನಂತರ ನೀವು ಧ್ಯಾನ ಯೋಗ ಜಪ ತಪಗಳನ್ನ ಮಾಡಬೇಕು. ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕವಾದ ಒಂದು ಪಾಸಿಟಿವ್ ಎನರ್ಜಿಯನ್ನು ಪಡೆದುಕೊಳ್ತೀರಾ. ಅಷ್ಟೇ ಅಲ್ಲದೆ ಸುಬ್ರಹ್ಮಣ್ಯ ಸ್ವಾಮಿಗೆ ನೀವು ಪ್ರತಿಯೊಂದು ಭಾನುವಾರ ಅಥವಾ ಮಂಗಳವಾರ ಹಾಲಿನಿಂದ ಅಭಿಷೇಕ ಮಾಡಿಸಬೇಕು ನಾಗರ ಕಲ್ಲಿಗೆ. ಅಷ್ಟೇ ಅಲ್ಲದೆ ಶನಿವಾರದ ದಿನ ಶನಿದೇವನಿಗೆ ಪೂಜೆಯನ್ನು ಸಲ್ಲಿಸಿ ನಮಸ್ಕಾರವನ್ನು ಮಾಡಿ ಓಂ ಸಂ ಶನೇಶ್ವರಾಯ ನಮಃ ಮಂತ್ರವನ್ನು ಜಪಿಸಿ ಇದೇ ರೀತಿ ಕಷ್ಟದಲ್ಲಿರ್ತಕ್ಕಂಥವರಿಗೆ ಸಹಾಯ ಮಾಡಿ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಹೊಸ ಬೆಳಕು ಹೊಸ ಜೀವನ ವಿಶೇಷವಾದ ಗುರಿಯತ್ತ ಸಾಗೋದಕ್ಕೆ ದೇವರು ಅನುಗ್ರಹವನ್ನು ಮಾಡಿಕೊಡ್ತಾರೆ. ಈಗ ಸಂಪೂರ್ಣವಾಗಿ ಎಲ್ಲ ಕಷ್ಟಗಳನ್ನು ದೂರ ಮಾಡಿಕೊಂಡು ದೇವರ ಅನುಗ್ರಹದ ಜೊತೆಗೆ ನಿಮ್ಮ ಬಾಳನ್ನು ಬೆಳಕು ಮಾಡೋದಕ್ಕೆ ಸಜ್ಜಾಗಿರುವಂತಹ ದೈವಿಕ ಅಂಶಗಳನ್ನು ಯಾವತ್ತೂ ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ಉತ್ತಮವಾದ ಅಡಿಪಾಯವನ್ನು ಗಟ್ಟಿಗೊಳಿಸಿ. ಭವಿಷ್ಯದ ದೊಡ್ಡ ಯಶಸ್ಸಿಗೆ ಕಾರಣವಾಗಿರುವಂತಹ ಬಹಳ ಕಡಿಮೆ ಜನರಿಗೆ ತಿಳಿದಿರುವಂತಹ ದೇವತೆಗಳು ಅಂತಂದರೆ ಖಂಡಿತವಾಗಿ ನಾಗದೇವತೆಗಳು. ನಿಮ್ಮ ಸುತ್ತಮುತ್ತ ಅವರು ಇರ್ತಾರೆ. ಅದೃಶ್ಯ ಕವಚದಂತೆ ಕೆಲಸ ಮಾಡ್ತಾ ಇರ್ತಾರೆ. ನಕಾರಾತ್ಮಕ ಶಕ್ತಿ ತಾಂತ್ರಿಕ ಯೋಗ ದೃಷ್ಟಿ ದೋಷಗಳು ಇವೆಲ್ಲ ನಿಮ್ಮಿಂದ ತೊಡೆದು ಹಾಕುತ್ತಾರೆ. ಅಷ್ಟೇ ಅಲ್ಲದೆ ಒಟ್ಟಾರೆ ಈಗ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ದೋಷಗಳಿದ್ರೂ ಕೂಡ ಎಲ್ಲವೂ ಸರಿ ಹೋಗುತ್ತೆ. ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ 6 ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೊಸ ವ್ಯಕ್ತಿ ಬಂದ ನಂತರ ನಿಮ್ಮ ಮನೆಗಳಲ್ಲಿ ಹೊಸ ಉತ್ಸಾಹ ಪ್ರೋತ್ಸಾಹ ಜಗಳ ಕದನ ದೂರವಾಗುತ್ತೆ. ಮನಃಶಾಂತಿ ದೊರೆಯುತ್ತೆ. ಅದೇ ರೀತಿ ಹೊಸ ಬಿಸ್ನೆಸ್ಗಳಿಗೆ ಐಡಿಯಾ ಸುಲಭವಾಗಿ ಸಿಗುತ್ತೆ. ಅವಕಾಶಗಳ ದಾರಿಗಳು ಸ್ಪಷ್ಟವಾಗುತ್ತೆ. ಹಣದ ಸುರಿಮಳೆ ಸುರಿಯುತ್ತೆ ಅಂತಲೇ ಹೇಳ್ಬೋದು. ಹಣಕಾಸನ್ನು ಯಾವುದೋ ರೂಪದಲ್ಲಿ ಪಡ್ಕೊಳ್ತೀರಾ. ನಿಮ್ಮ ಕಷ್ಟಗಳೆಲ್ಲ ಹಿಂದಿನಿಂದ ತೀರೋಗುತ್ತೆ ಅಂತೇಳಿ ತಪ್ಪಾಗೋದಿಲ್ಲ. ಮೇ ತಿಂಗಳು ಅತ್ಯಂತ ವಿಶೇಷವಾದ ಸಮಯ. ನಿಮ್ಮ ಜೀವನವನ್ನು ದೇವರು ಈಗ ಮೇಲಿಂದ ಕೂತು ವೀಕ್ಷಣೆ ಮಾಡ್ತಿದ್ದಾರೆ. ನಿಮಗೋಸ್ಕರ ವಿಶೇಷವಾದ ಉಡುಗೊರೆಯನ್ನು ಕಳಿಸ್ತಾ ಇದ್ದಾರೆ. ಅದನ್ನೆಲ್ಲ ಪಡೆದುಕೊಳ್ಳೋದಕ್ಕೋಸ್ಕರ ನೀವು ಕನಸಿನಲ್ಲಿ ಬರ್ತಕ್ಕಂತಹ ಸಂಕೇತವಾಗಿರಬಹುದು. ಪ್ರತಿದಿನ ನೀವು ನೋಡುವಂತಹ ಸಂಕೇತವನ್ನು ಅರ್ಥ ಮಾಡ್ಕೊಳ್ಬೇಕು. ಪ್ರತಿಯೊಂದು ವಿಷಯಕ್ಕೂ ಕೂಡ ನೀವು ಧನ್ಯವಾದವನ್ನು ತಿಳಿಸಬೇಕು. ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು. ಯಾರ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರ್ದು. ನಿಮ್ಮ ಜೀವನವನ್ನು ನೀವು ಅದ್ಭುತ ಮಾಡಿಕೊಳ್ಳೋದಕ್ಕೆ ಪ್ರತಿದಿನ ಒಂದೊಂದು ಹೊಸದಾದ ಕಲಿಕೆಗಳನ್ನು ಕಲಿಯೋದ್ರ ಮೂಲಕ ಒಂದು ವಿಶೇಷವಾಗಿರುವಂತಹ ಶಕ್ತಿ ಸಾಮರ್ಥ್ಯವನ್ನು ಬರಮಾಡಿಕೊಂಡು ಯಶಸ್ಸಿನ ದಾರಿಯನ್ನು ಸುಗಮ ಮಾಡಿಕೊಂಡು ಮುಂದೆ ಸಾಗೋದ್ರಿಂದ ಖಂಡಿತವಾಗಿ ನಿಮ್ಮ ಬಾಳಿನಲ್ಲಿ ಬೆಳಕು ಮತ್ತು ಉತ್ಸಾಹ, ನಿಮ್ಮ ಜೀವನದಲ್ಲಿ ಹೊಸದಾದ ಒಂದು ಗುರಿ ಎಲ್ಲವೂ ಕೂಡ ನಿರ್ಮಾಣವಾಗುತ್ತೆ. ಸ್ಪಷ್ಟತೆ ಅನ್ನೋದು ಸಿಗ್ತಾ ಹೋಗುತ್ತೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.